ಮೊನ್ನೆ ನಾವು ಹೇಳಿದ್ ನೋಡಿ ಪತ್ರಿಕಾ ಇದರಲ್ಲಿ ಇನ್ನೂ 6 ಜನರದಿದೆ. ನನಗೆ ಯಾರ ಫೋನ್ ಮಾಡಿ ಹೇಳಿದ್ರು ದೇವೇಗೌಡರದು ಮತ್ತು ಇವರು ಅಣ್ಣ ತಮ್ಮಂದಿರದು ಇರ್ಬೇಕು ಸರ್ ಅಂತ. ಒಟ್ಟು ಟೋಟಲ್ ಮಾಡಿದ್ರೆ ಅದೇ 6 ಆಗುತ್ತೆ. ಅವ್ರ ಮನೆಯವ್ರದ್ದು ಇರ್ಬೇಕು ಸರ್, ಒಬ್ಬೊಬ್ರದ್ದು ಒಂದೊಂದು CD, ಅದನ್ನು ಅವರೇ ಮಾಡಿ ಬಿಟ್ಟಿರೋದು. ಈಗ ಇವನು ಪುನಃ CD ಪೆನ್ ಡ್ರೈವ್ ತೋರಿಸ್ತಾನೆ ಸರ್, 6 ಜನದ್ದು ಇದೆ ಅಂತ ಹೇಳ್ತಾನೆ, ಅವ್ನ ಮನೆಯವ್ರದ್ದು ಇರ್ಬೇಕು ಸರ್ ಅಂತ ಹೇಳಿದ್ರು. ಅದು ಗೊತ್ತಿಲ್ಲ ರಿವಿ ಏನೋ ಇನ್ನೂ ಯಾರಾದ್ರೂ ಹಂಚಿದ್ರೆ ಗೊತ್ತಾಗುತ್ತೆ, ಆಗಟ್ಟು ಸ್ಟೋರಿ ಮಾಡುವಂತ. ಕರೆಕ್ಟ್. ಸೊ ಈ ಆಸ್ಕ್ ನೆಗೋಷಿಯೇಟ್ ಲಾಸ್ಟಿಗೆ 50 ಕೊಟ್ಬಿಡುವ ಶೆಟ್ರೆ, ಫೈನಲಿ 1 ಕೋಟಿ. ಈಗ ಅಡ್ವಾನ್ಸ್ ಇಷ್ಟು ಮತ್ತೆ ಅಷ್ಟು. ಎಷ್ಟು ಸಲೀಸಾಗಿ ಅಂದರೆ ನಾವು ಮೀನಿನ ಮಾರ್ಕೆಟ್ಗೆ ಹೋಗ್ಬಿಟ್ಟು ನೀವು ನಮ್ಮ ಊರವ್ರೆ ರೈಟ್, ಮೀನಿನ ಮಾರ್ಕೆಟ್ ಹೋಗ್ಬಿಟ್ಟು ಅಮ್ಮ ತಗಮ್ಮ 10 ರೂಪಾಯಿಗೆ ಎಷ್ಟು ಅಂತ ಕೇಳ್ತೀವಿ, 100 ರೂಪಾಯಿಗೆ ಎಷ್ಟು ಕೊಡ್ತೀಯ ಅಂತ. ಸೊ ಹನಿ ಟ್ರ್ಯಾಪ್ ಮಾತ್ರ ಅಲ್ಲ, ಇಲ್ಲಿ ಒಂದು ಮಹಿಳೆಯನ್ನು, ಒಂದು ಗೃಹಿಣಿಯನ್ನು, ಇನ್ನೊಬ್ಬನ ಮಡದಿಯನ್ನು ಹನಿ ಟ್ರ್ಯಾಪ್ ಮಾಡಿಕೊಡಿ ಅಂತ ಡೀಲ್ ಕೊಡುವಷ್ಟು, ಅದನ್ನು ಪವರ್ ಟಿವಿಗೆ ಡೀಲ್ ಕೊಡುವಷ್ಟು. ಐ ಡೋಂಟ್ ಸೇ ರಾಕೇಶ್ ಶೆಟ್ಟಿಗೆ ಅಂತ, ಇಟ್ ಇಸ್ ನಾಟ್ ಅಲೋನ್ ರಾಕೇಶ್ ಶೆಟ್ಟಿ ಹಿಯರ್, ಇಟ್ಸ್ ಎ ಪವರ್ ಫ್ಯಾಮಿಲಿ. ಡೀಲ್ ಕೊಡುವಷ್ಟು ಇವನಿಗೆ ದಂಬಿದೆ ಅಂದರೆ ಆಲ್ ಓಕೆ, ಲೆಟ್ ಅಸ್ ಹ್ಯಾವ್ ದ ಡೀಲ್ ಮಿಸ್ಟರ್ ಮುನಿರತ್ನ. ಯಾಕಂದರೆ ಇವರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಹಿಡಿದು ಲೋಕಲ್ ಗೌರ್ಮೆಂಟ್ವರೆಗೆ ಮುನಿರತ್ನ ಅವರೇ. ಲೋಕಲ್ ಕಚಡ ಪೊರ್ಕಿಗಳಿಂದ ಹಿಡಿದು ಎಲ್ಲರೊಟ್ಟಿಗೂ ಮುನಿರತ್ನ. ಬರದ ವಿದ್ಯೆ ಯಾವುದೂ ಇಲ್ಲ, ನೋಡದ ಜಾಗ ಯಾವುದೂ ಇಲ್ಲ, ಮಾಡದ ಕೆಲಸಗಳು ಕ್ರಿಮಿನಲ್ಗಳು ಯಾವುದೂ ಇಲ್ಲ. ಅದರ ಒಟ್ಟಿಗೆ ಇವನೊಟ್ಟಿಗೆ ಸಪೋರ್ಟ್ ಮಾಡಲಿಕ್ಕೆ ಕೆಲವು ಮಹಾನುಭಾವರಿದ್ದಾರೆ. ಅವರ ಸ್ಟೋರಿಗಳನ್ನು ಮತ್ತೆ ಮಾಡ್ತೀನಿ. ಅದು ಅವನೇ ಹೇಳಿದಂಥ ಆ ಸ್ಟೋರಿಯನ್ನು ರಿವೀಲ್ ಮಾಡ್ತೀನಿ. ಇವನ ಬ್ಯಾಕ್ ಬೋನ್ ಯಾರು, ಇವನ ಕ್ರಿಮಿನಲ್ ಆ್ಯಕ್ಟಿವಿಟಿಗಳಿಗೆ ಯಾರು ಸಪೋರ್ಟ್ ನಿಲ್ತಾರೆ, ಇವನು ಏನೇನು ಮಾಡವನೆ, ಏನಕ್ಕಾಗಿ ಅವರೊಟ್ಟಿಗೆ ನಿಂತ್ಕೊಂಡವನೆ, ಅವ್ರು ಇವನೊಟ್ಟಿಗೆ ಎಷ್ಟು ನಿಂತ್ಕೊಂಡ್ರೆ, ಎಷ್ಟೆಷ್ಟು ಆಸ್ತಿಗಳನ್ನು ಮಾಡವ್ರೆ, ಎಲ್ಲೆಲ್ಲಿ ಮಾಡವ್ರೆ, ಅದರೊಟ್ಟಿಗೆ ನನಗೆ ಅವ್ರು ಆಫರ್ ಕೊಡ್ತಾರೆ. ಶೆಟ್ರೆ ಒಂದು ಕೆಲಸ ಮಾಡಿ, ನೀವು ಎಲ್ಲೋ ದೊಡ್ಡಬಳ್ಳಾಪುರ ಕಡೆ ದೇವನಹಳ್ಳಿ ಕಡೆ ಲಿಟಿಗೇಷನ್ ಜಾಗ ಹಾಕೊಂಬಿಡಿ, ನೀವು ಅಗ್ರಿಮೆಂಟ್ ಹಾಕೊಂಬಿಡಿ, ಒಂದು 10 ಕೋಟಿ 20 ಕೋಟಿ ಲಿಟಿಗೇಷನ್ ಜಾಗ ಅಗ್ರಿಮೆಂಟ್ ಹಾಕೊಂಬಿಡಿ, ಮತ್ತೆ ಉಳ್ದಿದ್ದು ನನಗೆ ಬಿಡಿ. ವಿ ಆರ್ ಪಾರ್ಟ್ನರ್ಸ್ ಇನ್ ಕ್ರೈಮ್, ಬಿಕಾಸ್ ಐ ಆಮ್ ಗೆಟಿಂಗ್ GP ಏನೋ. ಟುಡೇ ಆನ್ವರ್ಡ್ಸ್ ಐ ಆಮ್ ಮುನಿರತ್ನ. ನನಗೆ ಹೆಂಗೆ ರಾಜರಾಜೇಶ್ವರಿ ನಗರದ MLA ಅಂತ ನಾನು ಮೇಲೆ ಹೋಗ್ಬೋದಿತ್ತು, ನಡ್ಕೊಂಡೇ ಬರ್ಬೋದಿತ್ತು ಅಲ್ಲಿಂದ. ಎಲ್ಲಿಂದ? ಅವ್ರ ಹೆಡ್ ಎಂಡಿಂದ ಇಲ್ಲಿಗೆ ರೋಡಲ್ಲಿ ನಡ್ಕೊಂಡು ರಾಜಾರೋಷವಾಗಿ, ಇಲ್ಲಿ MLA ಇವತ್ತಿಂದ ನಾನು. ಪೊರ್ಕಿ ಹುಡುಗರು ನನ್ನ ಆ ಕಡೆ ಈ ಕಡೆ ಬರ್ತಾಯಿದ್ರು. ಬಟ್ ಪಾಪದ ಅರಿವಿತ್ತು ನನಗೆ, ವಾಟ್ ಐ ಆಮ್ ಡೂಯಿಂಗ್, ನಾನು ಏನು ಮಾಡಲಿಕ್ಕೆ ಬಂದಿದ್ದೀನಿ, ಈ ಪವರ್ ಟಿವಿಯನ್ನು ಈ ರೀತಿಯಲ್ಲೂ ಯಾಕೆ ನಡೆಸ್ತಾ ಇದ್ದೀನಿ, ಏನಕ್ಕೆ ಮಾಡಲಿಕ್ಕೆ ಬಂದಿದ್ದೀನಿ, ಏನನ್ನು ಸಮಾಜಕ್ಕೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಅನ್ನುವ ಕಾಳಜಿನೂ ಇತ್ತು. ಸಮಾಜಕ್ಕೆ ಏನನ್ನು ಕೊಡಬೇಕನ್ನುವ ಉದ್ದೇಶನೂ ನನಗಿತ್ತು. ಐ ಥಿಂಕ್ ಉಳಿದಿದ್ದು ನೀವು ಹೇಳ್ಬೇಕು. ಅದಾದ್ಮೇಲೆ ಮುನಿರತ್ನ ನಮ್ಮ ಆಫೀಸಿಗೆ ಬರ್ತಾರೆ. ನಾವೊಂದು ಟ್ರ್ಯಾಪ್ ಮಾಡಿದ್ದೀವಿ, ಅಂದರೆ ಮೀಡಿಯಾ ಲ್ಯಾಂಗ್ವೇಜಲ್ಲಿ ಸ್ಟಿಂಗ್ ಆಪರೇಷನ್ನು ಅಂತ ನಾವು ಅದನ್ನು ಕರಿತೀವಿ. ಹೇಳಿ ಕೇಳಿ ಪವರ್ ಟಿವಿ ತನಿಖಾ ಪತ್ರಿಕೋದ್ಯಮದಲ್ಲಿ ಎತ್ತಿದ ಕೈ, ಆ ಎತ್ತಿದ ಕೈ ಮುಖಾಂತರವೇ ಒಂದು ಸ್ಟಿಂಗ್ ಆಪರೇಷನ್ ನಡೆಯುತ್ತೆ ಆನ್ ಮುನಿರತ್ನ. ಮುನಿರತ್ನ ಪವರ್ ಟಿವಿಯ ಆಫೀಸಿಗೆ ಬರ್ತಾರೆ, ಅದನ್ನು ನಿಮ್ಮ ಮುಂದೆ ಇಡ್ತೀವಿ ಇನ್ ಸೀನ್ ನಂಬರ್ 4 ನೋಡಿ. ಇಲ್ಲ, ಯಾವ್ದಾದ್ರು ರೆಕಾರ್ಡಿಂಗ್ ಮಾಡಿದ ಇದೆರಡು ನನಗೆ ಗೊತ್ತಿಲ್ಲ. ಬಟ್ ಇದು ಗೊತ್ತು, ಯಾವುದು ಅವ್ರು ಗೊತ್ತು. ನಾರಾಯಣ ಸ್ವಾಮಿ ಒಂದು ಇದ್ರೆ ನೋಡಿದ್ವಿ ಅಂತ ಹೇಳಿದ್ವಿ. ಇವ್ರೇನಾದ್ರು ಸೀಸ್ ಮಾಡಿದ್ರೆ ಅಲ್ಲಿಂದ ತಗೊಂಡ್ರ, ನಿಮ್ಮ ಮಾಸ್ಟರ್ ಮೈಂಡ್ ಸರ್, ನೀವು ಸೀಸ್ ಆಗಿದೆ ಅಲ್ಲಿಂದ ತಗೊಂಡ್ರ. ನೀವು ನನಗೆ ತೋರಿಸ್ತಾನೆ ಕೊಡ. ಇಲ್ಲ, ನಾನು ತೋರಿಸ್ತೀನಿ. ಸರಿ, ನೀವು ನೋಡಿ ಏನ್ ಮಾಡೋದು? 3 ಮಾತಾಡಿ, ಇನ್ನೊಂದು ಸೇರ್ಸ್ ಮಾತಾಡಿ. ಇನ್ನೊಂದು ಯಾವುದು ಇದು ಐತೆ, ಅವನ ಹೆಂಡತಿದ್ದು ಐತೆ, ಇದು 2 ಮತ್ತೆ ಅದು 1. ಅದು ನೋಡ್ಬಿಟ್ಟಿದ್ದೀನಿ, ನನಗೆ ತೋರಿಸಿದ್ದಾರೆ. ಹೌದಾ? ಅವ್ರು ಹೆಂಡತಿದ್ದೆ? ಹೌದು, ನಾನು ನೋಡಿದ್ದೀನಿ, ಡೌಟೇ ಇಲ್ಲ.
ಬಟ್ ಹೇಳಿದ್ದೆ ನನ್ನ ಹತ್ರ ಇದೈತೆ ಅಂತ. ಇದೆಯಾ ನನ್ನ ಹತ್ರ ಹೇಳ್ದ, ಇದೇನು ನೀವು ಹೇಳಿದಕ್ಕೆ ಮಾಡಿದ ನಾನು, ನೀವು ಹೇಳಿದ್ರಂತಲ್ಲ. ಇಲ್ಲ 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 ಇಲ್ಲ. ನಾನು ಹೇಳಿದ್ನಲ್ಲ ಅವಲ್ಲ ರೆಫರೆನ್ಸ್ ಅಲ್ಲ. ಓ ಅಲ್ಲಾಗಿತ್ತು. ಆ ಟ್ರೈ ಮಾಡಿದ್ರೆ ನನಗೆ ಎಲ್ಲ ಥರ ಆಗ್ಬಿಟ್ಟೈತೆ ನಮ್ಮಲ್ಲಿ. ಒಂಥರ ಹೆಂಗಪ್ಪ ಸಹಿಸ್ಬಿಡ್ತೀವಿ, ಓದ ಥರ ನನ್ನನ್ನು ಹಿಡ್ದಾಕ ಅದಕ್ಕೆ ರಿಯಲ್ ಎಸ್ಟೇಟಲ್ಲಿ ನೋಡೋದು, ಫಿಲಮ್ ಫೀಲ್ಡ್ ತಂದು, ಲ್ಯಾಂಗ್ವೇಜ್ ಆಂಧ್ರ ಸೆಂಟಿಮೆಂಟ್ ತಂದರು, ತೆಲುಗು ಸೆಂಟಿಮೆಂಟ್ ತಂದರು, ಎಲ್ಲ ಅಟೆಂಪ್ಟು ಆಗೋದು ಪೂರ್ತಿ ಆಗೋದು. ಯಾವುದು ಬ್ಯಾಲೆನ್ಸ್ ಒಂದು ಮಾತ್ರ ಸಸ್ಪೆಕ್ಟ್ ಮಾಡಿ ಒಂದಿನ ಮೀಟ್ ಆಗ್ತೀನಿ, ಕುಂಡಿಸ್ಕೊಂಡೆ ಕಾಲ ಎರಡು ಬಿಟ್ಟೆ. ಡ್ರಾಪ್ ಮಾಡಕ್ಕೆ ಬಂದಿದ್ವಿ. ಹೌದಾ? ಯಾರು ಕಳಿಸಿದ್ದು 100% ಸಸ್ಪೆಕ್ಟ್ ಮಾಡೋದು. ಎರಡು ಬಿಟ್ಟೆ. ಯಾರು ಹೇಳೋದು ಎಲ್ಲ ಹೌದಾ? ಹಾರಲ್ಲಿ ಹಾಕೊಂಡು ಹೋಗಿದೆ ಕುಂತು ಅಂತ ಅಂದ್ಬಿಟ್ಟು ಹಿಂದೆ ಕುಂತು ಅಂತ ಹೇಳ್ಬಿಟ್ಟು ಹಿಂದೆ ಕುಂಡಿಸ್ಕೊಂಡು ನಾನು ಹಿಂದೆ ಹೇಳ್ಕೊಂಡು ಹೊರಗಡೆ ಹಂಗೆ ಹೋದೆ. ಸರಿ ಎಲ್ಲ ಟ್ರೈ ಮಾಡಿದೆ. ಅವ್ನು ಹೋಗಿ ಹೇಳು ಹೋಗಿ ಹೊರದವನ್ನ ಸಿಗಾಕೊಂಬಿಟ್ಟೆ ಅಂತ ಹೋಗಿ ಹೇಳು. ಏ ಪೂರ್ತಿ ನಿಮ್ಮ ಹತ್ರ ಬಂದಿಲ್ಲ ನಂಬಿಕೆ ಏನು ತಮ್ಮದಿರ್ತದೆ. ನನಗೆ ಗಲೀಜು ಒಂದಿದ್ದು ಗಲೀಜಾಗಿತ್ತು ನನಗೆ ನನಗೆ ಅದನ್ನು ಸೇರಿಸ್ಬಿಟ್ಟು ಮಾತಾಡಿ. ಅದು ಏನಂತ ನೀವು ಐಡಿಯಾ ಕೊಡ್ತೀವಿ. ಏನಿಲ್ಲ ನಾನೀಗ ನೋಡಿ ನಿಮ್ಗೆ ಬೇಕಿದೆ ನಾನು ಮಾತಾಡ್ತೇನೆ. ಸೀಕ್ರೆಟ್ ಏನಿಲ್ಲ. ಅಷ್ಟು ಅದೇ ಏನ್ ಕೊಡ್ಬೋದು ಹೇಳಿ. ಈಗ ನಾನು ಹೇಳ್ತೀನಲ್ಲ, ಈ ಎರಡಕ್ಕಿಂತ ನಮ್ಗೆ ಅದು ಇಂಪಾರ್ಟೆಂಟ್. 3ಕ್ಕೂ ಸೇರಿಸೋಣ. ಅಲ್ಲ ಎಷ್ಟು ಏನು 3ಕ್ಕೂ ಸೇರಿಸಿ ನೀವೊಂದು ಸರಿ ನೀವೊಂದು ಮಾತಾಡಿ. ನೀವು ಹೇಳಿದ್ರೆ ನಾನು ಸರ್ ನೀವೊಂದು ಐಡಿಯಾ ಕೊಡಿ ನನಗೆ. ನನ್ನ ಜಾಗದಲ್ಲಿ ನೀವು ಇದು ನನಗೆ ಸರಿ, ಬೇರೆ ಡಿಸ್ಕಷನ್ ಬೇಡ, ನಾನು ಒಪ್ಕೊಂಡಿದ್ದೀನಿ ಅಂತ ನೀವು ನನಗೆ ಹೇಳಿ. ನಿಮ್ಮ ನಾನು ಮಾತಾಡ್ತೀನಿ. ನಿಮ್ಮ ಮಾತೆ ನಾನು ಅನ್ನಲ್ಲ. ಸರಿ ಸರ್. ಬಟ್ ಅದು 2+1 ಗೊತ್ತಾಯ್ತಾ? ಅವ್ರದ್ದು ಮತ್ತೆ ಇವ್ರದ್ದು ಇಲ್ಲ. ಯಾವ್ದಾದ್ರು ರೆಕಾರ್ಡಿಂಗ್ ಆಗಿ ಮಾಡಿದ್ದಾರೆ ಇದೆರಡು ನನಗೆ ಗೊತ್ತಿಲ್ಲ. ಬಟ್ ಇದು ಗೊತ್ತು. ಯಾವುದು? ಅವ್ರದ್ದು ಗೊತ್ತು. ನಾರಾಯಣ ಸ್ವಾಮಿ ಒಂದು ಇದ್ರೆ ನೋಡಿ ಅಂತ ಹೇಳಿದ್ವಿ. ನೀವು ಕೇಳ್ಕೊಂಡಿದ್ರಿ. ಇವ್ರೇನಾದ್ರು ಸೀಸ್ ಮಾಡಿದ್ರೆ ಅಲ್ಲಿಂದ ತಗೊಂಡ್ರೆ ನಿಮ್ಮ ಮಾಸ್ಟರ್ ವೈಟ್ ಸರ್. ನೀವು ಸೀಸ್ ಆಗಿದ್ರೆ ಅಲ್ಲಿಂದ ತಗೊಂಡ್ರ ನೀವು ನನಗೆ ತೋರಿಸ್ತಾನೆ ಕೊಡಲ್ಲ. ಇಲ್ಲ ನಾನು ತೋರಿಸ್ತೀನಿ. ಸರಿ ನೀವು ನೋಡಿ ಏನ್ ಮಾಡೋದು? 3ಕ್ಕೆ ಮಾತಾಡಿ, ಇನ್ನೊಂದು ಸೇರಿಸಿ ಮಾತಾಡಿ. ಇನ್ನೊಂದು ಯಾವುದು? ಇದು ಐತೆ ಅವನ ಹೆಂಡತಿದ್ದು ಐತೆ. ಎರಡು ಮತ್ತೆ ಅದು ಒಂದು ನಾನು ನೋಡ್ಬಿಟ್ಟಿದ್ದೀನಿ, ನನಗೆ ತೋರಿಸಿದ್ದಾನೆ. ಹೌದಾ? ಅವ್ರು ಹೆಂಡತಿದ್ದೆ? ಹೌದು, ನಾನು ನೋಡಿದ್ದೀನಿ. ಊಟೇ ಇಲ್ಲ. ಬಟ್ ಹೇಳಿದ್ದೆ ನನ್ನ ಹತ್ರ ಇದೈತೆ ಅಂತ. ಇದೆಯಾ ನನ್ನ ಹತ್ರ ಹೇಳ್ದ, ಇದೇನು ನೀವು ಹೇಳಿದಕ್ಕೆ ಮಾಡಿದ ನಾನು, ನೀವು ಹೇಳಿದ್ರಂತಲ್ಲ. ಇಲ್ಲ ಇಲ್ಲ ಇಲ್ಲ. ನಾನು ಹೇಳಿದ್ನಲ್ಲ ಅವಲ್ಲ ರೆಫರೆನ್ಸ್ ಅಲ್ಲ. ಓ ಅಲ್ಲಾಗಿತ್ತು. ಆ ಟ್ರೈ ಮಾಡಿದ್ರೆ ನನಗೆ ಎಲ್ಲ ಥರ ಆಗ್ಬಿಟ್ಟೈತೆ ನಮ್ಮಲ್ಲಿ. ಒಂಥರ ಹೆಂಗಪ್ಪ ಸಹಿಸ್ಬಿಡ್ತೀವಿ, ಓದ ಥರ ನನ್ನನ್ನು ಹಿಡ್ದಾಕ ಅದಕ್ಕೆ ರಿಯಲ್ ಎಸ್ಟೇಟಲ್ಲಿ ನೋಡೋದು, ಫಿಲಮ್ ಫೀಲ್ಡ್ ತಂದು, ಲ್ಯಾಂಗ್ವೇಜ್ ಆಂಧ್ರ ಸೆಂಟಿಮೆಂಟ್ ತಂದರು, ತೆಲುಗು ಸೆಂಟಿಮೆಂಟ್ ತಂದರು, ಎಲ್ಲ ಅಟೆಂಪ್ಟು ಆಗೋದು ಪೂರ್ತಿ ಆಗೋದು. ಯಾವುದು ಬ್ಯಾಲೆನ್ಸ್ ಒಂದು ಮಾತ್ರ ಸಸ್ಪೆಕ್ಟ್ ಮಾಡಿ ಒಂದಿನ ಮೀಟ್ ಆಗ್ತೀನಿ, ಕುಂಡಿಸ್ಕೊಂಡೆ ಕಾಲ ಎರಡು ಬಿಟ್ಟೆ. ಡ್ರಾಪ್ ಮಾಡಕ್ಕೆ ಬಂದಿದ್ವಿ. ಹೌದಾ? ಯಾರು ಕಳಿಸಿದ್ದು 100% ಸಸ್ಪೆಕ್ಟ್ ಮಾಡೋದು. ಎರಡು ಬಿಟ್ಟೆ. ಯಾರು ಹೇಳೋದು ಎಲ್ಲ ಹೌದಾ? ಹಾರಲ್ಲಿ ಹಾಕೊಂಡು ಹೋಗಿದೆ ಕುಂತು ಅಂತ ಅಂದ್ಬಿಟ್ಟು ಹಿಂದೆ ಕುಂತು ಅಂತ ಹೇಳ್ಬಿಟ್ಟು ಹಿಂದೆ ಕುಂಡಿಸ್ಕೊಂಡು ನಾನು ಹಿಂದೆ ಹೇಳ್ಕೊಂಡು
ಹಿಂಗೆ ಹೋದ ಸರಿ ಎಲ್ಲ ಟ್ರೈ ಮಾಡಿದೆ ಅವ್ನು ಹೋಗಿ ಹೇಳು ಹೋಗಿದ್ರೆ ಹೊಡೆದವನ್ನ ಸಿಗಾಕೊಂಬಿಟ್ಟೆ ಅಂತ ಹೋಗಿ ಹೇಳು ಏ ಪೂರ್ತಿ ನಂಬಿಕೆ ತಂದಿದ್ದೆ ನನಗೆ ಗಲೀಜು ಒಂದಿದ್ದು ಗಲೀಜಾಗಿತ್ತು ನನಗೆ ಅದನ್ನು ಸೇರಿಸ್ಬಿಟ್ಟು ಏನಂತ ನೀವು ಐಡಿಯಾ ಕೊಡ್ತೀವಿ ಏನಿಲ್ಲ ನಾನೀಗ ನೋಡಿ ನಿಮ್ಗೆ ಬೇಕಿದೆ ನಾನು ಮಾತಾಡ್ತೇನೆ ಸೀಕ್ರೆಟ್ ಏನಿಲ್ಲ ಅಷ್ಟು ಅದೇ ಹೇಳಿದೆ ಏನ್ ಕೊಡ್ಬೋದು ನೀವು ಹೇಳಿ ಈಗ ನಾನು ಹೇಳ್ತೀನಲ್ಲ ಈ ಎರಡಕ್ಕಿಂತ ನಮ್ಗೆ ಅದು ಇಂಪಾರ್ಟೆಂಟ್ 3ಕ್ಕೂ ಸೇರಿಸೋಣ ಅಲ್ಲ ಎಷ್ಟು ಏನು 3ಕ್ಕೂ ಸೇರಿಸಿ ನೀವೊಂದು ಸರ್ ನೀವೊಂದು ಮಾತಾಡಿ ನೀವು ಹೇಳಿದ್ರೆ ನಾನು ಸರ್ ನೀವೊಂದು ಐಡಿಯಾ ಕೊಡಿ ನನಗೆ ನನ್ನ ಜಾಗದಲ್ಲಿ ನೀವಿದೆ ಇದು ನನಗೆ ಸರಿ ಬೇರೆ ಡಿಸ್ಕಷನ್ ಬೇಡ ನಾನು ಒಪ್ಕೊಂಡಿದ್ದೀನಿ ಅಂತ ನೀವು ನನಗೆ ಹೇಳಿ ನಿಮ್ಮ ನಾನು ಮಾತಾಡ್ತೀನಿ ನಿಮ್ಮ ಮಾತೆ ನಾನು ಅನ್ನಲ್ಲ ಸರಿ ಸರ್ ಬಟ್ ಅದು 2+1 ಗೊತ್ತಾಯ್ತಾ ಅವ್ರದ್ದು ಮತ್ತೆ ಇವ್ರದ್ದು ಇಲ್ಲ ಕುಟುಕು ಕಾರ್ಯಾಚರಣೆ ಅಂತ ಸ್ಟಿಂಗ್ ಆಪರೇಷನ್ ಅಂತ ಮಾಧ್ಯಮ ಭಾಷೆಯಲ್ಲಿ ಕರೆಯುವಂಥ ಒಂದು ಆಪರೇಷನ್ ನಡೆಯುತ್ತೆ ಮುನಿರತ್ನ ಅವರ ಮೇಲೆ. ಅಲ್ಲಿ ಡಿಸ್ಕಷನ್ ಇರೋದು ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಅವರು ಮತ್ತು ಮುನಿರತ್ನ ಅವ್ರ ಜೊತೆಗೆ ಏನು ಡಿಸ್ಕಷನ್ ಆಯಿತು, ಪವರ್ ಟಿವಿಯ ಮುಖ್ಯಸ್ಥರೇ ಹೇಳ್ತಾರೆ, ಸರ್ ಮುನಿರತ್ನ ಬರ್ತಾರೆ, ನಿಮ್ಮ ಮುಂದೆ ಕೂರ್ತಾರೆ, ಒಂದು ಡೀಲ್ ಆಗುತ್ತೆ. ಆ ಮಾತುಕತೆಯ ಬಗ್ಗೆ ಯಾವಾಗಲೂ ಮುನಿರತ್ನ ಅವರು ನಮ್ಮ ಆಫೀಸ್ಗೆ ಬರುವಾಗ ಆ ಕ್ಷೇತ್ರದ MLA ಬಂದಾಗ ನಮಗೊಂದು ಹೆಮ್ಮೆ ಅನಿಸುತ್ತೆ. ಹೌದು, ಏನೋ ನಮ್ಮ ಕ್ಷೇತ್ರದ MLA ರಾಜಕಾರಣಿ ಮಿನಿಸ್ಟ್ರು ಆಗಿದ್ದವರು ಅವರೇ ಹೇಳ್ದಂಗೆ ಏನೇನೋ ಕಷ್ಟಪಟ್ಬಿಟ್ಟು ಇಡ್ಲಿ ಮಾರ್ದ ಅಂತ ಶುರುವಾಗಿ ಇಲ್ಲಿವರೆಗೆ ಬಂದರು. ಆದರೆ ಈ ಸಲ ಮುನಿರತ್ನವರು ನಮ್ಮ ಪವರ್ ಟಿವಿಯ ಮೆಟ್ಲು ಹತ್ತಿದಾಗ ನನಗನ್ಸಿತ್ತು ಇದನ್ನು ಯಾವ ಗಂಗಾ ನದಿಯ ಯಾವ ನೀರಲ್ಲಿ ತೊಳಿಬೇಕು ನಮ್ಮನ್ನು ಅಂತ. ಇಂಥ ಪಾಪಿ ದುಷ್ಟ ಅನಾಗರಿಕ ಒಬ್ಬ, ಈವನ್ ಹೀಸ್ ಎಲಿಜಿಬಲ್ ಟು ಸ್ಟೆಪ್ ಇನ್ ನಮ್ಮ ಆಫೀಸ್ ಒಳಗಡೆ ಅನ್ನೋ ಭಾವನೆಯೊಂದಿಗೆ ಅವನನ್ನು ಇನ್ವೈಟ್ ಮಾಡ್ತೀವಿ ನಾವು. ಬರ್ತಾನೆ ಒಳಗಡೆ ಸೀದಾ, ಇಟ್ಸ್ ಮೈ ಕ್ಯಾಬಿನ್. ಹೌದು, ನನ್ನ ಸೀಟ್ ಎದುರುಗಡೆನೆ ಮುನಿರತ್ನ ಅವರು ಇರೋದು. 2+1 ಆ್ಯಂಡ್ ಎಗೈನ್ 8ನೇ ಅದ್ಭುತ ಅಂತ ಹೇಳಿದ್ರಲ್ಲ, ನನಗೂ ಟ್ರೈ ಮಾಡ್ತವ್ರೆ ಶೆಟ್ರೆ. ಆಂಧ್ರದ ಹುಡುಗಿ ಆಯಿತು, ಕೇರಳದ ಹುಡುಗಿ ಆಯಿತು, ಕರ್ನಾಟಕದ್ದಾಯಿತು, ಬಾಂಬೆದ್ದಾಯಿತು. ಒಬ್ಬಳನ್ನು ಹಿಡ್ದಾಕ್ಬಿಟ್ಟೆ ನಾನು, ಬಾರಿಸ್ಬಿಟ್ಟೆ ಅವಳಿಗೆ. ನನ್ನ ಹಿಡಿಲಿಕ್ಕಾಗಲ್ಲ. ಬಟ್ ಇದು ಮುನಿರತ್ನ ಚೇರಲ್ಲಿ ನೀವೇ ಮುನಿರತ್ನ, ನೀವು ಹೇಳಿದ್ದಷ್ಟು ಯು ಡಿಸೈಡ್. ಬಟ್ ನನಗೆ CD ಬೇಕು ಆ್ಯಂಡ್ 2+1 ಬೇಕೇ ಬೇಕು. ನೀವು ಡಿಸೈಡ್ ಮಾಡಿ, ನೀವೇನು ಹೇಳ್ತೀರಿ ಅದನ್ನು ಕೊಡ್ತೀನಿ. 10 ಲಕ್ಷ CDಗೆ ಕೊಡಬೇಕಾಗಿದ್ದ ಮುನಿರತ್ನ, ಒಂದು CDಗೆ 50 ಲಕ್ಷಕ್ಕೆ ಒಪ್ಪಿಕೊಂಡಂತಹ ಮುನಿರತ್ನ ಇವಾಗ ಬಂದುಬಿಟ್ಟು ನೀವು ಹೇಳಿದ್ದಷ್ಟು ಕೊಡ್ತೀನಿ CDಗೆ ಅಂತ ನನಗೆ ಜನರಲ್ ಪವರ್ ಆಫ್ ಅಟರ್ನಿ ಹೇಳ್ತಾರೆ. ನೋಡಿ, ನನ್ನ ಚೇರು ನಿಮ್ಮ ಚೇರು, ನಾನೇ ನೀವು. ಬಟ್ ಎಲ್ಲೋ ನಮ್ಮದೆಲ್ಲವೂ ನಿಮ್ಮದು ಅಂತ ಹೇಳಲಿಲ್ಲ ಅವರು. ಇಲ್ಲಾಂದರೆ ನಾನು ಇವತ್ತು SIT ಒಳಗಡೆ ಇರಬೇಕಿತ್ತು. ಕರೆಕ್ಟ್. ದೆನ್ ನಾನು ನಮ್ಮ ಭಗತ್ ಸಿಂಗನ್ನು ಕರ್ಕೋತೀನಿ. ಐ ಸಿ ಬಾಸ್, ಡೀಲ್ ಈಸ್ ಫೈನಲೈಸ್ಡ್. ನಾವು ಹಾಕಿದ ಬಲೆಗೆ ತಾನಾಗೇ ಬಂದಿರೋದು, ಅದು ನಾವು ಹುಡ್ಕೊಂಡು ಹೋಗಿರೋದಲ್ಲ. ಈ ಬೇಟೆಯನ್ನು ನಾವು ಹುಡ್ಕೊಂಡು ಹೋಗಿರೋದಲ್ಲ, ಅಥವಾ ಯಾರೋ ಡೀಲ್ ಕೊಟ್ಟು ಹುಡ್ಕೊಂಡು ಹೋಗಿರೋದಲ್ಲ. ತಾನಾಗೇ ನಮ್ಮ ಬಲೆಗೆ ಬಂದು ಬಿದ್ದಂತಹ ಕ್ರೂರ ಮೃಗ ಇದು. ಈಗ ಆಲ್ಮೋಸ್ಟ್ ಬಿದ್ದಿದೆ. ನಮ್ಮ ಮೇಲೆ ಆ ಭರವಸೆ ಇದೆ, ನಮ್ಮ ಹತ್ರ ಇದೆ ಅಂತ. ಬಿಕಾಸ್ ಇಸ್ ಇನ್ಫಾರ್ಮೇಷನ್ ಇಸ್ ವೆರಿ ಪಕ್ಕ. ಅವನು ಹೇಳ್ತಾನಲ್ಲ, ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನಿಮ್ಮ ಹುಡುಗನ ಹತ್ರ ಇದೆ ಅಂತ ನನಗೆ ಕನ್ಫರ್ಮ್ ಆಯಿತು. ಮೈ ಇನ್ಫಾರ್ಮೇಷನ್ ಈಸ್ ವೆರಿ ಕಾನ್ಫಿಡೆನ್ಸ್ ಆನ್ ಇಸ್ ಇನ್ಫಾರ್ಮೇಷನ್. ನನ್ನ ಹತ್ರ ಇನ್ಫಾರ್ಮೇಷನ್ ಏನು ಬಂದಿದೆ ಅದು 100% ಸತ್ಯ ಇದ್ದೇ ಇದೆ ಅನ್ನುವ ಕಾನ್ಫಿಡೆನ್ಸ್ ಒಟ್ಟಿಗೆ ನಾನು ಯಾವಾಗ ಅದಕ್ಕೆ ಪುಷ್ಟಿ ಕೊಟ್ಟೆ, ಹೌದು ಸರ್ ಇದೆ ಅಂತ, ಇಸ್ ಕಾನ್ಫಿಡೆನ್ಸ್ ಈಸ್ ಬಿಕಮ್ ಡಬಲ್. ಹೆಂಗಾದರೂ ಮಾಡಿ ಇವರನ್ನು ಮಟ್ಟ ಹಾಕಬೇಕಾದ್ರೆ ಆ CD ನನ್ನ ಕೈ ಸೇರಬೇಕು. ಯಾಕಂದರೆ ಮುನಿದ್ದು ಗೇಮ್ ಪ್ಲ್ಯಾನ್ ಏನಂದರೆ,
ಮೊದಲು ತನ್ನ ಒಟ್ಟಿಗೆ ಯಾರು ಇರ್ತಾರಲ್ವ ಅವ್ರದ್ದೇ CD ಮಾಡಿಯೋ ಅಥವಾ ಏನಾದರೂ ಮಾಡಿ ಇಟ್ಕೊಂಡ್ಬಿಡೋದು, ರೆಡಿ ಮಾಡೋದು. ಅದರ ಮೇಲೆ ಅವನನ್ನು ಬಿಟ್ಟು ಹೋಗೋದಾಗಿ ಅವರನ್ನು ಅವರ ಕಪಿಮುಷ್ಟಿಯಲ್ಲಿ ಇಡುವಂಗೆ ಮಾಡ್ಕೊಳ್ಳೋದು. ದಿಸ್ ಈಸ್ ಇಸ್ ಪ್ಲ್ಯಾನ್ ಇನ್ ಅವರ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್. ನಾವು ಏನು ಮಾಡಿದ್ವಲ್ಲ, ಇನ್ವೆಸ್ಟಿಗೇಷನ್ ಮಾಡಿದ್ವಲ್ಲ, ಅದರಲ್ಲಿ ಕಂಡು ಬಂದಂಥ ಒಂದೊಂದು ಪದರಗಳು. ಓಕೆ, ಏನಾಯಿತು ಅಂದರೆ ಈ ವೇಣು ನಾಯ್ಕರ್ ಮತ್ತು ನಮ್ಮ ಲಗ್ಗೆರೆ ನಾರಾಯಣ ಸ್ವಾಮಿಯವರು ಇವನಿಂದ ಬೇಗ ಡಿವೈಡ್ ಆಗ್ತಾರೆ. ಅವರು ಇವನ ಬಳೆಗೆ ಒಟ್ಟಿಗಿದ್ದಾಗಲೂ ಬಿದ್ದಿರಲ್ಲ. ಈಗ ಒಟ್ಟಿಗೆ ಇಲ್ಲ, ಹೊರಗಡೆ ಹೋಗಿದ್ದಾರೆ, ಮಾಡ್ಕೊಳ್ಳಿಕ್ಕಾಗಲ್ಲ, ಅಥವಾ ಅವನ ಬಲೆಗೆ ಬೀಳ್ತಾ ಇಲ್ಲ. ಬಟ್ ಯಾರೋ ಮಾಡ್ಕೊಂಡಿದ್ದಾರೆ ಅನ್ನೋ ನ್ಯೂಸ್ ಅವನ ಹತ್ರ ಇದೆ. ಸೊ ಈ ವಾಂಟೆಡ್ ಟು ಎನ್ಕ್ಯಾಶ್ ಇಟ್. ಈ ಡೀಲಲ್ಲಿ ಮಿಸ್ಟರ್ ಮುನಿರತ್ನ ಅವರು ಅಫರ್ಡ್ ಎನಿ ಮನಿ, ನೀವು ಏನು ಹೇಳ್ತೀರಾ ಅದು ನಾನು ಕೊಡ್ತೀನಿ, ನಾನು ಕೆಲಸ ಆಗಬೇಕು. ಆ್ಯಂಡ್ ಈ ಸೇಸ್ ನೌ ನಾಟ್ ಇಸ್ ನಾಟ್ 2, ನಾವು 2+1 3 ನಾವು ಪ್ಲ್ಯಾನ್ ಮಾಡ್ತೀವಿ. ಈಗ ಮುನಿರತ್ನನಿಗೆ ನಾವು ಏನಾದರೂ ತೋರಿಸ್ಬೇಕಲ್ವಾ, ಇದೆ ಅಂತ ಏನಾದರೂ ತೋರಿಸ್ಬೇಕಲ್ಲ ನಮ್ಮ ಹತ್ರ. ನಾನು ನಮ್ಮ ಪ್ರತಿನಿಧಿ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ನಾವು ಈ ಇನ್ಫಾರ್ಮೇಷನನ್ನು ನಾವು ವೇಲು ಅವರಿಗೆ ಮತ್ತು ನಾರಾಯಣ ಸ್ವಾಮಿ ಅವರಿಗೆ ಮುಟ್ಟಿಸಬೇಕು. ಈಗ ಅವ್ರು ಭಾಗಿಯಾಗಬೇಕಲ್ಲ. ಇದು ದೆನ್ ವಿ ಸೇ ಇವರಿಗೆ ಇನ್ಫಾರ್ಮೇಷನ್ ಮುಟ್ಟಿಸ್ಬೇಕು. ಲೆಟ್ ಅಸ್ ಆಸ್ಕ್ ದೇರ್ ವೀವ್. ಆ್ಯಂಡ್ ನಮ್ಮ ಪ್ಲ್ಯಾನಲ್ಲಿ ಮುನಿರತ್ನನ್ ಟೆಸ್ಟ್ ಮಾಡಬೇಕಾದ್ರೆ, ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವ್ರದ್ದು ಪಾತ್ರ ಬೇಕಾಗತ್ತೆ, ಅವರನ್ನು ಇನ್ವಾಲ್ವ್ ಮಾಡ್ಕೊಬೇಕಾಗತ್ತೆ. ದೆನ್ ವಿ ಮೇಡ್ ಅವರ್ ಫೈನಲ್ ಬ್ಲೂ ಪ್ರಿಂಟ್. ಮುನಿರತ್ನನಿಗೆ CD ಬೇಕಲ್ಲ, CDದ್ದು ಒಂದು ಚರಿಯೇ. ಮುನಿರತ್ನ ಅವ್ರು ಕೇಳ್ತಾರೆ, ನನಗೆ ಸ್ವಲ್ಪ ತೋರಿಸಿ ಅಂತ. ಆ ಬ್ಲೂ ಪ್ರಿಂಟೇ ನಿಮ್ಮ. ಎಸ್. ಸೊ ಒಟ್ಟಾರೆ ಈಗ ಇಲ್ಲಿವರೆಗೆ ಏನಾಯಿತು ಅಂತಂದರೆ, ನಮ್ಮ ಪವರ್ ಟಿವಿ ಆಫೀಸಿಗೆ ಬರ್ತಾರೆ, MD ಕ್ಯಾಬಿನಲ್ಲಿ ಕೂತು ದುಡ್ಡು ಕೊಡೋದಕ್ಕೆ ಒಪ್ಪೇ ಬಿಡ್ತಾರೆ ಮುನಿರತ್ನ. ಎಷ್ಟು ಬೇಕು ಹೇಳಿ ಅಷ್ಟು ನಾವು ಕೊಡ್ತೀವಿ ಅಂತ ಹೇಳಿ ಶಾಸಕ ಮುನಿರತ್ನ ಈ ಡೀಲಲ್ಲಿ ಹಣ ಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಆ ಒಪ್ಪಿಕೊಂಡಿರುವ ವಿಡಿಯೋವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ.